ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು ಅವರು ನಂದಿನಿ ಅವರಿಗೆ ಫೋನ್ ಮಾಡ್ತಾರೆ. ಅಮ್ಮೋರೆ, ಇವತ್ತು ಯಜಮಾನರು ನಿಮ್ಮ ಜೊತೆ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ನಿಂತಲ್ಲಿ ನಿಲ್ಲೋದಕ್ಕಾಗ್ತಿಲ್ಲ, ಕೈ ಕಾಲೇ ಆಡ್ತಿಲ್ಲ ಅಮ್ಮೋರೆ, ಅಷ್ಟು ಖುಷಿ ಆಗ್ತಿದೆ. ನೀವು ಮತ್ತು ಯಜಮಾನರು ಒಂದಾದ್ಮೇಲೆ ಆ ವಿಜೃಂಭಿಕೆ ಗ್ರಾಚಾರ ಕೆಡ್ತು ಅಂತಲೇ ಅರ್ಥ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಪದ್ದು, ನನಗೆ ಆ ವಿಜೃಂಭಿಕನ ಬಗ್ಗೆ ಅಷ್ಟು ಗಮನ ಇಲ್ಲ. ಇವಾಗ ಏನು ಅಂತಂದರೆ ನಾನು ಮತ್ತು ವೀರು ಒಂದಾಗಬೇಕು, ನಾವಿಬ್ಬರು ಸೇರಬೇಕು. ಮೊದಲು ನಾವು ಸಂಸಾರದ ಸಂತೋಷನ ಅನುಭವಿಸ್ಬೇಕು. ಅದೆಲ್ಲ ಆದಮೇಲೆ ಅಂಬಿಕನ ಬಗ್ಗೆ ಗಮನ ಕೊಡ್ತೀನಿ. ಆದರೆ ಈಗ ನನಗೆ ಬೇಕಾಗಿರೋದು ನನ್ನ ಮಗಳು, ನನ್ನ ಗಂಡ, ನಾವೆಲ್ಲರೂ ಕೂಡ ಒಂದಾಗಬೇಕು. ನಾನು ನನ್ನ ಮಗಳಿಗೆ ನನ್ನ ಕೈಯಾರ ಸಿಹಿ ತಿಂಡಿಗಳನ್ನು ತಿನ್ನಿಸ್ಬೇಕು. ಅವಳಿಗೆ ಏನೆಲ್ಲ ಇಷ್ಟನೋ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದವರು, ಅಮ್ಮೋರೆ, ಮೊದಲು ನೀವು ಅದಕ್ಕಿಂತ ಮುಂಚೆ ಯಜಮಾನ್ರ ಜೊತೆ ಮಾತಾಡಿ ಆಮೇಲೆ ಮನೆಗೆ ಬರ್ತೀರಾ ಅಲ್ವಾ, ಆವಾಗ ಶ್ರಾವಣಿ ಅಮ್ಮವ್ರಿಗೆ ಏನೆಲ್ಲ ಇಷ್ಟ ತಿಂಡಿಗಳನ್ನು ಮಾಡಿ ತಿನ್ನಿಸ್ರಂತೆ. ನೀವು ಮೊದಲು ಯಜಮಾನ್ರ ಜೊತೆ ಮಾತಾಡಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು ಪದ್ದು, ನಾನು ವೀರು ಜೊತೆ ಮಾತಾಡಬೇಕು, ವೀರುಗೆ ಸಮಾಧಾನ ಮಾಡಬೇಕು. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈ ಸುಂದರ ಕ್ಷಣನ ನಿಜವಾಗ್ಲೂ ನಾವೆಷ್ಟು ದಿನದಿಂದ ಕಾಯ್ತಾ ಇದ್ವಿ, ಆದರೆ ಇವಾಗ ಬಂತಲ್ವಾ ಪದ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದವರು, ಸರಿ ಆಯಿತು ಅಮ್ಮೋರೆ, ತಡ ಆಗುತ್ತೆ, ನೀವು ಯಜಮಾನ್ರು ಮಾತಾಡೋದಕ್ಕೆ ಹೊರಡಿ ಅಂತ ಹೇಳ್ತಾರೆ. ಈ ಕಡೆ ಚೋಟು ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡು ನಂದಿನಿ ಅವ್ರ ಹತ್ರ ಬರ್ತಾರೆ. ಅಮ್ಮೋರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಬಲಕ್ಕೇನೆ ಹೂ ಬಂತು, ತಗೊಳ್ಳಿ ಅಮ್ಮೋರೆ, ನಿಜವಾಗ್ಲೂ ನೀವು ಮತ್ತು ಯಜಮಾನ್ರು ಇವತ್ತು ಒಂದಾಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಚೋಟು, ನಾನು ವೀರು ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಚೋಟು ಅವರ, ಅಮ್ಮರೆ, ಇಷ್ಟು ದಿನ ನೀವು ಯಾರಿಗೂ ಗೊತ್ತಾಗದೇ ಇರೋ ಥರ ಬದುಕ್ತಾ ಇದ್ರಿ, ಇವಾಗ ಇನ್ನು ಮುಂದೆ ಯಜಮಾನ್ರಿಗೆ ಕಣ್ಮುಂದೆನೇ ರಾಣಿ ಥರ ಬದುಕ್ಬೋದು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು ಚೋಟು, ನೀನು ಹೇಳ್ದಾಗೆ ನಾನು ರಾಣಿನೇ. ಯಾವುದೇ ಗಂಡ ಆದರೂ ಕೂಡ ತುಂಬ ಪ್ರೀತಿ ಮಾಡ್ತಾರೆ ಅಂತ ಅಂದರೆ ಅವ್ರ ಹೆಂಡತಿ ಕೂಡ ಎಲ್ಲರೂ ಕೂಡ ರಾಣಿಯಾಗೇ ಇರ್ತಾರೆ ಅಂತ ಹೇಳ್ತಾರೆ. ಆಗ ಚೋಟು ಅವರು, ಅಮ್ಮರೆ, ಆದರೆ ನನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾರೆ. ಈ ಚೋಟು, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಇಷ್ಟು ವರ್ಷದಲ್ಲಿ ನನ್ನ ಅಮ್ಮ, ಮಗಳು ಮತ್ತು ನನ್ನ ಗಂಡ ಯಾರನ್ನು ಕೂಡ ಮರ್ತಿಲ್ಲ, ಆದರೆ ನೀ ನನ್ನ ಜೊತೆಯಲ್ಲೇ ಇದೆಯಾ ಇಷ್ಟು ದಿನ, ಈಗಿರ್ಬೇಕಾದ್ರೆ ನಿನ್ನ ಮರಿತೀನ? ಮನೆ ಇದೆಯಲ್ಲ, ಅದು ತುಂಬಿದ ಮನೆ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅಲ್ಲಿ. ನಾನು ಮತ್ತು ವೀರು ಇಬ್ಬರು ಕೂಡ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀವಿ. ಚೋಟು, ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ, ಸರಿನಾ ಅಂತ ಹೇಳ್ತಾರೆ. ಆಗ ಚೋಟು ಅವರು, ಸರಿ ಆಯಿತು ಅಮ್ಮೋರೆ, ನನಗೂ ಕೂಡ ಈ ದಿನ ಅದೃಷ್ಟ ದಿನ ಅಂತ ಆಯಿತು, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ವೀರುನ ಮೀಟ್ ಮಾಡೋದಕ್ಕೆ ಅಂತ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವೀರು ಅವರು ನಂದಿನಿ ಅವ್ರಿಗೋಸ್ಕರ ಪಾರ್ಕಲ್ಲಿ ಬಂದು ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ನಾನು ಎಂಥ ತಪ್ಪು ಮಾಡ್ತಾ ಇದ್ದೆ ಅಲ್ಲ, ನಂದಿನಿ ಬಗ್ಗೆ ಪ್ರೀತಿ ಇಟ್ಕೊಂಡು ನಾನು ಅವ್ರನ್ನ ಜಾನಕಿ ಅವ್ರನ್ನ ಪ್ರೀತಿ ಮಾಡೋದು ತಪ್ಪಾಗ್ಬಿಡ್ತು. ಇಷ್ಟು ದಿನ ಅವ್ಳನ್ನ ದ್ವೇಷ ಮಾಡ್ಕೊಂಡೇ ಬಂದರೆ, ಆದರೆ ಇವಾಗ ಎಲ್ಲನೂ ಕೂಡ ಅರ್ಥ ಆಗಿದೆ. ಇಂಥ ಒಳ್ಳೆ ಮನಸ್ಸಿರೋ ನಂದಿನಿನ ಬಿಟ್ಟು ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ತಪ್ಪು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಂದಿನಿ ಪ್ರೀತಿನ ಬಿಟ್ಬಿಟ್ಟು ಬೇರೆಯವ್ರ ಪ್ರೀತಿನ ಹುಡ್ಕೊಂಡು ಹೋಗ್ಬಿಟ್ಟೆ. ನಾನು ನಂದಿನಿ ಮೇಲೆ ಅನುಮಾನ ಪಟ್ಬಿಟ್ಟೆ. ನಿಜವಾಗ್ಲೂ ನನ್ನ ಕಣ್ಮುಂದೆ ಏನಾದ್ರು ನಂದಿನಿ ಬಂದುಬಿಟ್ರೆ ನನ್ನ ಕಣ್ಣೀರ ಪಾತ್ರೆ ತೊಳೆದ್ಬಿಟ್ಟು ಕ್ಷಮೆ ಕೇಳ್ತೀನಿ. ನಾನು ಎಲ್ಲನೂ ಕೂಡ ಕಳ್ಕೊಂಡಿದ್ದೀನಿ, ಆಸ್ತಿ, ಅಂತಸ್ತು, ಪದವಿ ಎಲ್ಲ ಕಳ್ಕೊಂಡೆ. ಆದರೆ ನನಗಿರಬೇಕಾಗಿದ್ದು ನಂದಿನಿ ಪ್ರೀತಿ, ಅದನ್ನು ಕೂಡ ಕಳ್ಕೊಂಡ್ರು ಅಂತ ಅನಾಥ ಆಗ್ಬಿಟ್ಟಿದ್ದೀನಿ. ಆದರೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಅನುಮಾನ ಅನ್ನೋದು ಈ ಮನುಷ್ಯನಿಗೆ ಎಷ್ಟು ದೊಡ್ಡ ಶತ್ರು ಅಂತ ಇವಾಗ ನನಗೆ ಗೊತ್ತಾಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಂದಿನಿ ಅವ್ರು ಕೂಡ ಬಂದುಬಿಡ್ತಾರೆ. ಆಗ ವೀರು ಅಂತ ಕೂಡ ಮಾತಾಡಿಸ್ತಾರೆ. ಆಗ ವೀರು ಅವರು, ನನ್ನ ಜಾನಕಿ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು, ಫೋನಲ್ಲಿ ಕೇಳಿದ್ರಿ ಅಲ್ವಾ, ಆ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ವೀರು, ಅದೆಲ್ಲ ಇರಲಿ, ನಾನು ನಿನ್ನ ಜೊತೆ ಮಾತಾಡಬೇಕು. ಏನು ಅಂತಂದರೆ, ಇಷ್ಟೆಲ್ಲ ಆಗಿದ್ರೂ ಕೂಡ ನೀನು ನನ್ನ ಜೊತೆ ಯಾಕೆ ಏನೂ ಹೇಳಿಲ್ಲ, ಏನಾಯಿತು ಅಂತ ಕೇಳಿದ್ರು ಕೂಡ ಏನೋ ಮಾತಾಡದೆ ಸುಮ್ಮನಾಗ್ಬಿಟ್ರಿ. ನನ್ನ ಹತ್ರ ಹೇಳ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ, ನನ್ನ ಜೊತೆ ಮಾತಾಡದೆ ಹೇಗಿದ್ರಿ ನೀವು ಅಂತ ಹೇಳ್ತಾರೆ. ಆಗ ವೀರವರು, ನೋಡಿ ಜಾನಕಿ ಅವರೇ, ನಾನು ನಿಮ್ಮ ಹತ್ರ ಮೊದಲು ಮಾತಾಡಬೇಕು, ಯಾಕೆ ಅಂತಂದರೆ ಎಲ್ಲ ವಿಷಯನೂ ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ, ನಾನು ತುಂಬ ಪ್ರೀತಿ ಮಾಡಿ ಮದುವೆ ಆಗಿದ್ದು ನಂದಿನಿನ. ಸಾಲಿಗ್ರಾಮದಲ್ಲಿದ್ದೆ, ನಮ್ಮ ಯಜಮಾನ್ರ ಮಗಳು ನಂದಿನಿ ಅವರು. ನನ್ನ ಮತ್ತು ನಂದಿನಿ ನಡುವೆ ಹೇಗೋ ಪ್ರೀತಿ ಆಯಿತು, ಜೊತೆಗೆ ಮದುವೆ ಕೂಡ ಆಯಿತು. ತುಂಬ ಪ್ರೀತಿ ಮಾಡಿದ್ದೆ. ಅಕ್ಕನ ದೇವತೆ ಅಂತ ಅಂದ್ಕೊಂಡು ಅವಳನ್ನ ನಂಬಿಬಿಟ್ಟು ನಾನು ನಂದಿನಿ ವಿಷಯದಲ್ಲಿ ತುಂಬಾ ಅನುಮಾನ ಪಟ್ಬಿಟ್ಟೆ. ಅವಳಿಗೆ ಕಳಂಕನ ಒರೆಸ್ಬಿಟ್ಟೆ. ಅವಳನ್ನ ನನ್ನ ಮಗಳೇ ಅಲ್ಲ, ಶ್ರಾವಣಿ ಅಂತ ಅಂದ್ಕೊಂಡ್ಬಿಟ್ಟೆ. ಆದರೆ ಅದೆಲ್ಲ ಸುಳ್ಳು ಅಂತ ಇವಾಗ ಅರ್ಥ ಆಯಿತು ನನಗೆ. ಇಷ್ಟು ದಿನ ಅರ್ಥ ಆದಮೇಲೆ ನನ್ನ ಮಗಳು ಶ್ರಾವಣಿ ತಾಯಿ ಪ್ರೀತಿನೂ ಕೂಡ ಸಿಗದೆ ಒದ್ದಾಡ್ಬಿಟ್ಲು, ಜೊತೆಗೆ ತಂದೆ ಪ್ರೀತಿನೂ ಕೂಡ ಸಿಕ್ಕಿಲ್ಲ. ಈಗ ನಾನು ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಾ ಇದ್ದೀನಿ. ಈಗಿರಬೇಕಾದ್ರೆ ಅವಳಿಗೆ ಇನ್ನು ಮುಂದೆನಾದರೂ ತಂದೆ ಪ್ರೀತಿನ ಕೊಟ್ಟು ಆ ಪಶ್ಚಾತ್ತಾಪನ ಸ್ವಲ್ಪ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ವೀರು ಹೇಳಿದ ಎಲ್ಲ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾರೆ, ಕಣ್ಣಲ್ಲಿ ನೀರು ಕೂಡ ತುಂಬಿಕೊಳ್ತಾರೆ. ಆಗ ವೀರು ಅವರು, ನೋಡಿ ಜಾನಕಿ ಅವರೇ, ನಾನು ಮಾಡಿದ್ದು ತಪ್ಪು ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ, ಆದರೆ ನಾನು ಮಾಡಿದ್ದು ತಪ್ಪು ಅಂತ ಅನಿಸಿದ್ರೆ ಶಿಕ್ಷೆ ಕೊಡಿ, ಸರಿ ಅಂತ ಅನಿಸಿದ್ರು ಕೂಡ ಸುಮ್ಮನಾಗಿ. ಆದರೆ ನಾನಿವಾಗ ಇಷ್ಟೆಲ್ಲ ಆದಮೇಲೂ ಕೂಡ ನಂದಿನಿ ಪ್ರೀತಿನ ಬಿಟ್ಟು ಬೇರೆ ಪ್ರೀತಿನ ಮುಂದುವರ್ಸೋದು ನನಗೆ ಇಷ್ಟ ಇಲ್ಲ. ನನ್ನ ಮತ್ತು ನಿಮ್ಮ ಸಂಬಂಧ ಬೇಡ, ಮುಂದುವರಿಯೋದು ಕೂಡ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿದ್ದಂಥ ವಾಚ್ ಕೂಡ ನಂದಿನಿ ಅವರು ಕೊಟ್ಟಿರ್ತಾರೆ, ಅದನ್ನ ಬಿಚ್ಚಿ ಕೊಡ್ತಾರೆ.
ನಾನಿನ್ನ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ವೀರು ಕೂಡ ಅಲ್ಲಿಂದ ಹೊರಡ್ತಾರೆ. ಆಗ ನಂದಿನಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ವೀರು ಅವರು ಪಾರ್ಕಿಂದ ಹೊರಗಡೆ ಹೋಗಿ ರೋಡಿಂದ ಆ ಕಡೆ ಸೈಡ್ ನಿಂತಿರ್ತಾರೆ. ಅಷ್ಟರಲ್ಲಿ ನಂದಿನಿ ಅವ್ರು ಕೂಡ ಓಡೋಡೋಗ್ತಾರೆ. ವೀರು ಅಂತ ಜೋರಾಗಿ ಕೂಗ್ತಾರೆ. ಆಗ ವೀರು ಅವರು ಕೂಡ ಅಲ್ಲೇ ನಿಂತ್ಕೊಳ್ತಾರೆ. ಆಗ ನಂದಿನಿ ಅವರು ವೀರುಗೆ ಕೆಲವು ಪ್ರೀತಿ ಮಾತುಗಳನ್ನ ಮೊದಲು ಹೇಳಿರ್ತಾರೆ. ಅದೇ ಪ್ರೀತಿ ಮಾತುಗಳನ್ನು ಕೂಡ ಇವಾಗಲೂ ಕೂಡ ಹೇಳ್ತಾರೆ. ನಾವು ಪ್ರೀತಿ ಮಾಡೋದು ನಿಲ್ಸಿದ್ರು ಕೂಡ ನಮ್ಮ ಹೃದಯ ಬಡಿತದಲ್ಲಿ ಪ್ರೀತಿ ಹಾಗೆ ಇರುತ್ತೆ. ಪ್ರೀತಿ ಶಾಶ್ವತ ಅಂತ ಹೀಗೆ ಒಂದೆರಡು ಲೈನ್ಸ್ನ ಹೇಳ್ತಾರೆ. ಆಗ ವೀರುಗೆ ಫುಲ್ ಶಾಕ್ ಆಗುತ್ತೆ. ಇದೇನಿದು ಜಾನಕಿ ಅವರು ನಂದಿನಿ ಹೇಳಿದ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ, ಏನಿದು ಆಶ್ಚರ್ಯ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡ್ಕೊಂಡೆ ನೋಡ್ತಾ ಇರ್ತಾರೆ. ಆಗ ನಂದಿನಿ ಅವರು ಮೊದಲು ಸ್ಪೆಕ್ನ ತೆಗಿತಾರೆ, ನಂತರ ಮಾಸ್ಕನ್ನು ಕೂಡ ತೆಗಿತಾರೆ. ಆಗ ವೀರುಗೆ ಫುಲ್ ಶಾಕ್ ಆಗುತ್ತೆ. ತುಂಬಾನೇ ಸರ್ಪ್ರೈಸ್ ಆಗ್ಬಿಡ್ತಾರೆ. ನಂದಿನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ವೀರು ಅಂತ ಕೂಗ್ತಾ ಇರ್ತಾರೆ. ಆಗ ವೀರು ಅವರು ನಂದಿನಿ ನನ್ನ ಜೊತೆನಲ್ಲಿದ್ದು ಜಾನಕಿ ನಂದಿನಿ ಇಬ್ರು ಒಂದೇನಾ ಹಾಗಾದ್ರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಹೌದು ವೀರು ಅಂತ ಹೇಳ್ತಾರೆ. ಆಗ ವೀರು ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ. ನಂದಿನಿ ನೋಡಿ ಖುಷಿ ಪಟ್ಬಿಟ್ಟು ಹಗ್ ಮಾಡ್ಕೊಳ್ಳೋದಕ್ಕೆ ಅಂತ ಕೈ ಚಾಚಿದ್ದಾರೆ. ಅಷ್ಟರಲ್ಲಿ ನಂದಿನಿ ಅವರು ಕೂಡ ತುಂಬಾನೇ ಸಂತೋಷದಲ್ಲಿ ವೀರ್ನ ಹಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ರೋಡ್ ದಾಟಿ ಬರ್ತಾ ಇರ್ತಾರೆ. ಅಲ್ಲಿ ಒಬ್ಬ ಗಾಡಿಯವನು ಬಂದ್ಬಿಟ್ಟು ನಂದಿನಿ ಅವ್ರಿಗೆ ಜೋರಾಗಿ ಡಿಕ್ಕಿ ಹೊಡೆದ್ಬಿಡ್ತಾನೆ. ಆಗ ನಂದಿನಿ ಅವ್ರಿಗೆ ಫುಲ್ ಆಕ್ಸಿಡೆಂಟ್ ಆಗುತ್ತೆ, ಜೋರಾಗಿ ಆಘಾತ ಕೂಡ ಆಗುತ್ತೆ. ಆಗ ವೀರು ತನ್ನ ಪ್ರೀತಿನ ಹೇಳ್ಕೊಬೇಕು ಅಂತ ಅನ್ಕೊಳ್ತಾ ಇದ್ರೆ ಈ ತರ ಒಂದು ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ. ಜನರು ಎಲ್ಲರೂ ಕೂಡ ಅಲ್ಲಿ ಸೇರ್ಬಿಡ್ತಾರೆ. ಅಷ್ಟರಲ್ಲಿ ವೀರು ಅವರು ನಂದಿನಿ ಅವ್ರನ್ನ ಹೋಗಿ ನೋಡ್ತಾರೆ. ಆಗ ನಂದಿನಿ ಅವರು ಕೆಳಗಡೆ ಬಿದ್ದಿರ್ತಾರೆ, ರಕ್ತ ಕೂಡ ಫುಲ್ ಸೋರ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ನಂದಿನಿ ಅವ್ರನ್ನ ಕರ್ಕೊಂಡು ವೀರು ಅವರು ಹಾಸ್ಪಿಟಲ್ಗೆ ಬಂದೇ ಬಿಡ್ತಾರೆ. ಡಾಕ್ಟರ್ ಇವರು ನನ್ನ ಹೆಂಡ್ತಿನ ಕಾಪಾಡಿ ಪ್ಲೀಸ್ ಡಾಕ್ಟರ್, ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಡಾಕ್ಟರ್ ಇದ್ದವರು ಸರಿ ಆಯ್ತು ನಾವು ಇವರಿಗೆ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ವೀರವರು ನಾನು ಎಂಥ ಕರ್ಮ ಮಾಡ್ಬಿಟ್ಟೆ, ನಾನು ಎಂಥ ಪಾಪಿ, ನಂದಿನಿ ಜೊತೆ ಬದುಕೋ ಅಂತ ಅವಕಾಶನೇ ನನಗೆ ಸಿಗ್ಲಿಲ್ವಾ, ನಾನು ಎಂಥ ಪಾಪಿ, ಅನ್ಯಾಯ ಮಾಡಿಬಿಟ್ಟೆ ನಾನು, ಅದಕ್ಕೆ ನನಗೆ ಈ ಥರ ಎಲ್ಲ ಆಗ್ಬಿಡ್ತಾ, ನಾನು ನಂದಿನಿ ಜೊತೆ ಬದುಕಬೇಕು ಅಂತ ಅಂದ್ಕೊಂಡೆ, ಆದರೆ ಈ ಥರ ಆಯ್ತಲ್ಲ, ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ಉಳಿಸ್ಕೋಬೇಕು, ನನ್ನ ನಂದಿನಿ ಬೇಕೇ ಬೇಕು ಅಂತ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಜನರೆಲ್ಲರೂ ಕೂಡ ವೀರನ್ನ ಕಂಡಿಡ್ದು ಓ ಈ ಮಿನಿಸ್ಟರ್ ಅಲ್ವಾ, ಈ ಮಾಡಿರೋ ಕರ್ಮಕ್ಕೆ ಆಗಲೇಬೇಕು, ಅದಕ್ಕೆ ಇವ್ರ ಹೆಂಡ್ತಿ ಈ ಥರ ಹಾಸ್ಪಿಟಲ್ನ ಸೇರಿರೋದು ಅಂತ ಹೇಳ್ಬಿಟ್ಟು ಜನರು ಬಾಯಿ ಬಂದಾಗೆ ಮಾತಾಡ್ತಾ ಇರ್ತಾರೆ. ಅಲ್ಲ ಇವ್ರ ಹೆಂಡ್ತಿನ ಇಷ್ಟು ದಿನ ನೋಡೇ ಇಲ್ವಲ್ಲ, ಇವ್ರ ಬಣ್ಣ ಬಯಲಾಯ್ತಲ್ವಾ, ಅದಕ್ಕೆ ಒಂದೊಂದೇ ಗುಟ್ಟು ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನರು ಹೀಗೆ ಮಾತಾಡ್ತಿರ್ತಾರೆ. ಆಗ ವೀರವ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಶ್ರಾವಣಿ ಅವರು ಅಲ್ಲ ಸುಬ್ಬು, ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಿದೆ, ಇಷ್ಟು ದಿನ ಅಪ್ಪನ ಪ್ರೀತಿ ಸಿಗ್ತಿಲ್ಲ, ನಾನು ಎಂತ ಅದೃಷ್ಟ ಅಂತ ಅನ್ಕೊಳ್ತಾ ಇದ್ದೆ, ಅಜ್ಜಿ ಪ್ರೀತಿ ಸಿಕ್ತು, ಅಪ್ಪನ ಪ್ರೀತಿ ಸಿಕ್ತು, ಆದರೆ ನನಗೆ ಅಮ್ಮನ ಪ್ರೀತಿ ಕೂಡ ಸಿಗಬೇಕು. ಸುಬ್ಬು ನಿಜವಾಗ್ಲೂ ಅಮ್ಮ ಇದ್ದಾರೆ ಅಂತ ನಂಗೆ ಗೊತ್ತಾಗಿದೆ, ಆದರೆ ಅಮ್ಮನ ಪ್ರೀತಿ ಯಾವಾಗ ಸಿಗುತ್ತೋ, ಅವ್ರು ನನಗೆ ಯಾಕೆ ಇಷ್ಟು ದಿನ ಆದರೂ ಹುಡುಕೊಂಡು ಬಂದಿಲ್ಲ ಅಂತ ನನಗೆ ಪ್ರಶ್ನೆ ಕಾಡ್ತಾ ಇದೆ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಆದಷ್ಟು ಬೇಗನೂ ಕೂಡ ಅಮ್ಮನ ಪ್ರೀತಿನೂ ಕೂಡ ಸಿಗುತ್ತೆ ಮೇಡಮ್, ಯಾಕೆ ಅಂತಂದರೆ ಅದು ಕೂಡ ದೂರದ ದಿನದಲ್ಲಿ ಇಲ್ಲ, ಅದು ಕೂಡ ಹತ್ತಿರದಲ್ಲೇ ಇದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬು ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ ಸುಬ್ಬು ಅಂತ ಹೇಳ್ತಾರೆ. ಅಲ್ಲ ಮೇಡಮ್, ನಿಮಗೆ ಪ್ರಶ್ನೆಗೆ ಉತ್ತರ ಬೇಕೋ ಅಥವಾ ತಾಯಿ ಪ್ರೀತಿ ಬೇಕೋ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು ಇಲ್ಲ ಸುಬ್ಬು, ನನಗೆ ತಾಯಿ ಪ್ರೀತಿ ಬೇಕೋ, ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಆದಷ್ಟು ಬೇಗ ತಾಯಿ ಪ್ರೀತಿ ಸಿಗೋ ಥರ ಮಾಡೋ ದೇವ್ರೆ, ಆದಷ್ಟು ಬೇಗ ನನ್ನ ಅಮ್ಮನ ನಂತರ ಕಳಿಸ್ಕೊಡು ಅಂತ ಕೇಳ್ಕೊಳ್ತಾ ಇರ್ತಾರೆ. ಈ ಕಡೆ ವೀರು ಅವರು ಸುಬ್ಬುಗೆ ಫೋನ್ ಮಾಡ್ತಾರೆ. ಆಗ ಸುಬ್ಬು ಅವರು ಯಜಮಾನ್ರು ಮತ್ತೆ ನಂದಿನಿ ಅಮ್ಮರು ಒಂದಾಗಿರ್ಬೇಕು, ಈ ಸಿಹಿ ಸುದ್ದಿನ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿರ್ಬೇಕು ಅಂತ ತುಂಬಾನೇ ಸಂತೋಷದಲ್ಲಿ ಫೋನ್ ರಿಸೀವ್ ಮಾಡ್ತಾರೆ. ಆಗ ವೀರು ಅವರು ಸುಬ್ಬು ನಂದಿನಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟು ಸುಬ್ಬು ಅಂತೂ ಫುಲ್ ಶಾಕ್ ಆಗುತ್ತೆ, ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಫೋನ್ನ ಇಟ್ಬಿಟ್ಟು ಸರಿ ಆಯ್ತು ಇಮಿಡಿಯೇಟ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆಗ ಶ್ರಾವಣಿ ಎದುರಿಗೆ ಬರ್ತಾರೆ. ಅಲ್ಲ ಸುಬ್ಬು ಎಲ್ಲಿಗೆ ಹೋಗ್ತಾ ಇದೆಯಾ ನೀನು, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಹೇಳ್ತಾರೆ. ಏನಿಲ್ಲ ಮೇಡಮ್, ಸ್ವಲ್ಪ ಕೆಲಸ ಇತ್ತು, ಹೀಗೆ ಒಂದು ಕಾಲ್ ಬಂದಿತ್ತು, ಅದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸುಬ್ಬು ನನಗೆ ಒಂದು ಕನಸು ಬಿದ್ದು ನಾನು ಅದನ್ನ ಹೇಳೋದಲ್ಲೇ ಮರ್ತ್ಬಿಟ್ಟೆ, ಏನು ಗೊತ್ತಾ ಸುಬ್ಬು, ನಾನು ಒಂದು ಹೆಂಗ್ಸ್ ಮಡ್ಲಲ್ಲಿ ಮಲಗಿಬಿಟ್ಟಿದ್ದೆ, ಆದರೆ ಒಬ್ಬ ಯಾರೋ ದೊಡ್ಡ ಮನುಷ್ಯ ಬಂದ್ಬಿಟ್ಟ, ಅವ್ರನ್ನ ಹೇಳ್ಕೊಂಡು ಹೋಗ್ಬಿಟ್ಟ, ಆಮೇಲೆ ಕತ್ಲೆ ಆಗ್ಬಿಡ್ತು, ಕತ್ಲೆನಲ್ಲಿ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ, ಈ ಥರ ಒಂಥರ ಕೆಟ್ಟ ಕನಸು ಅನ್ನೋ ಥರ ಬಿದ್ದುಬಿಡ್ತು ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ಎಂಥ ವಿಧಿಯಾಟನಪ್ಪ, ಇಲ್ಲಿ ನೋಡಿದ್ರೆ ನಂದಿನಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಇವ್ರಿಗೆ ನೋಡಿದ್ರೆ ಇಂಥ ಕನಸು, ಏನಪ್ಪ ಮಾಡಲಿ ನಾನು ಅಂತ ಸುಬ್ಬು ಒದ್ದಾಡ್ತಾ ಇರ್ತಾರೆ. ಅಲ್ಲ ಸುಬ್ಬು ಎಲ್ಲಿಗೆ ಹೋಗ್ತಾ ಇದೆಯಾ, ಏನಾಯಿತು, ಯಾಕೆ ಟೆನ್ಷನ್ ಆಗಿದೆಯಾ ನೀನು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಮೇಡಮ್, ಅಪ್ಪ ಎಲ್ಲಿ, ಅಪ್ಪನ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಇಮಿಡಿಯೇಟಾಗಿ ಹೊರಟ್ಬಿಡ್ತಾರೆ. ಆಗ ಶ್ರಾವಣಿ ಅವರು ಅಲ್ಲ ಈ ಸುಬ್ಬುಗೆ ಏನಾಗಿದೆ, ಇವನು ಕೂಡ ಟೆನ್ಷನ್ ಮಾಡಿಕೊಂಡು ನನ್ನ ಆರಾಮಾಗಿರು ಅಂತ ಹೇಳ್ತಾನೆ, ಏನೋ ಒಂಥರ ವಿಚಿತ್ರ ಪಾರ್ಟಿ ಥರ ಆಡ್ತಾನಲ್ಲ, ಒಳ್ಳೆ ತಲೆ ಹರಟೆನೋ ಅಂತ ಅಂದ್ಕೊಂಡು ಹೋಗ್ತಾರೆ. ಆದರೆ ಸುಬ್ಬು ಮಾತ್ರ ನಂದಿನಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನ ಕೇಳಿ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.